2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಇವತ್ತು ಮಾನ್ಯ ಎಲ್ಲ ಸದಸ್ಯರು ಮತ್ತು ಪ್ರಮುಖರು ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಎಲ್ಲ ಇವತ್ತು ಪಾಲ್ಗೊಂಡು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ವಿಚಾರವಾಗಿ ಏನು 25-26ನೇ ಸಾಲಿನಲ್ಲಿ ಏನೇನು ಬಡ್ಜೆಟ್ನಲ್ಲಿ ಅಳವಡಿಸ್ಕೊಬೇಕು ಎಲ್ಲ ವಿಚಾರವಾಗಿ ಎಲ್ಲ ಚರ್ಚೆ ಮಾಡಲಾಯಿತು. ಇವತ್ತು ನಗರಸಭೆ ಶಿಶುವಿಹಾರ ಆಗ್ಬೋದು, ಒಂದು ಜಕ್ಕಲಮಡುಗು ಆಗಿರ್ಬೋದು, ಕುಡಿಯೋ ನೀರಿನ ವಿಚಾರ, ಲೈಟಿಂಗ್ ವಿಚಾರ ಎಲ್ಲ, ಮತ್ತು ಫುಟ್ಪಾತ್ ವ್ಯಾಪಾರಸ್ಥರಿಗೆ ಎಲ್ಲೆಲ್ಲಿ ಜಾಗ ನಿಗದಿ ಮಾಡಬೇಕು ಅಂತೇಳ್ಬಿಟ್ಟು ಸಾಕಷ್ಟು ವಿಚಾರಗಳನ್ನು ಇವತ್ತು ಪಾರ್ಕ್ ವಿಚಾರವಾಗಿ ಮತ್ತು ಎಲ್ಲ ವಿಚಾರವಾಗಿ ಒಟ್ಟಾರೆ ಎಲ್ಲ ಸದಸ್ಯರು ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಖಾತೆ ವಿಚಾರಗಳು ಆಗ್ಬೋದು, ಇನ್ನೇನು ನಮಗೆ ಒಂದು ಸರ್ಕಾರದಿಂದ ಒಂದು ಆದೇಶ ಕೊಡಲಿದ್ದಾರೆ ಅಂತೇಳ್ಬಿಟ್ಟು ಒಂದು ಮಾಹಿತಿ ಸಿಕ್ಕಿದೆ. ಮಾಹಿತಿ ಸಿಕ್ಕಿದ ತಕ್ಷಣ ಪ್ರತಿ ವಾರ್ಡ್ಗಳಲ್ಲೂ ಒಂದೊಂದು ಕ್ಯಾಂಪ್ ಅನ್ನು ಹಾಕಿ 31 ವಾರ್ಡ್ಗಳಲ್ಲಿ ಜನಗಳಿಗೆ, ಸಾರ್ವಜನಿಕರಿಗೆ ಒಂದು ಖಾತೆಯನ್ನು ಕೊಡೋಂಥ ಪ್ರಯತ್ನವನ್ನು ನಾವು ಒಂದು ಚರ್ಚೆ ಮಾಡಿದ್ವಿ. ಮತ್ತು ನಾವು CSR ಫಂಡಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟು, ಅಲ್ಲಿಂದ ನಮಗೆ CSR ಫಂಡ್ 100 ಕಿಲೋಮೀಟ್ರ್ ವ್ಯಾಪ್ತಿ ಸುತ್ತಲೂ ಒಂದು CSR ಫಂಡನ್ನು ಅನುದಾನ ಒಂದು ಬೇಡಿಕೆಯನ್ನು ನಾವು ಒಂದು ಪ್ರಸ್ತಾವನೆಯನ್ನು ಕಳಿಸೋಣ ಅಂತೇಳ್ಬಿಟ್ಟು ಅದೊಂದು ಚರ್ಚೆ ಮಾಡ್ಕೊಂಡಿದ್ವಿ ಅಂತೇಳ್ಬಿಟ್ಟು ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಎಲ್ಲ ಚರ್ಚೆ ಮಾಡಿ ಇವತ್ತು ಎಲ್ಲ ಸಲಹೆಗಳನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಬಡ್ಜೆಟಲ್ಲಿ ಇದೆ ಯಾವುದ್ಯಾವುದು ಅಳವಡಿಸ್ಕೊಬೇಕು, ಏನೇನು ತಯಾರಿ ಮಾಡ್ಕೊಬೇಕು ಎಲ್ಲ ತಯಾರಿ ಮಾಡಿಕೊಂಡು ನೆಕ್ಸ್ಟು ಒಂದು ದಿನಾಂಕ ನಿಗದಿ ಮಾಡಿ ಒಂದು ಪೂರ್ಣ ಬಡ್ಜೆಟನ್ನು ಒಂದು ದಿನಾಂಕ ಮಾಡಿ ಮಂಡಿಸಲಿದ್ದೀವಿ. ಕೆಲವರು ಬಂದಿದ್ದರು, ಕೆಲವರು ಖಾತೆ ಸಮಸ್ಯೆ ಬಗ್ಗೆ ಹೇಳಿದ್ರು, ಕೆಲವರು ಫುಟ್ಪಾತ್ ವ್ಯಾಪಾರಸ್ಥರದ್ದು ನಮ್ಮ ಸಮಸ್ಯೆ ಈ ಥರ ಇದೆ ಅಂತ ಹೇಳಿದ್ರು. ಫುಟ್ಪಾತ್ ವ್ಯಾಪಾರಸ್ಥರಿಗೆ ನಮ್ಮ ನಗರಸಭೆಯಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏನಂದರೆ ಅವರು ಕ್ಲೀನಿಂಗು ಮತ್ತು ಅವರು ಏನೇನು ಹೋಟೆಲ್ಸು ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದಾರೆ ಅದು ಕಾನೂನುಬದ್ಧವಾಗಿ ಇರಬೇಕು ಅಂತೇಳ್ಬಿಟ್ಟು ಒಂದು ಸ್ಟ್ರಿಕ್ಟಾಗಿ ನಾವು ನಗರಸಭೆಯಿಂದ ಒಂದು ಮಾನಿಟ್ರ್ ಮಾಡ್ತೀವಿ. ಅಂದರೆ ಅವರು ಕೆಲವರು ದೊಡ್ಡದಾಗಿ ಇಟ್ಕೊಂಡಿರ್ತಾರೆ, ಕೆಲವರು ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಒಂದೇ ಮೆಜರ್ಮೆಂಟಲ್ಲಿ ಎಲ್ಲ ಇಟ್ಕೊಬೇಕಂತ ಹೇಳ್ಬಿಟ್ಟು ಕೆಲವೆಲ್ಲ ಚರ್ಚೆಯನ್ನು ಮಾಡಲಾಯಿತು. ನಮ್ಮ ಚಿಕ್ಕಬಳ್ಳಾಪುರ ನಗರ ಜನತೆಯ ಯೋಗಕ್ಷೇಮ, ಆರೋಗ್ಯ ವಿಚಾರ, ಅದೇ ರೀತಿ ನಗರಸಭೆ ಸಂಪನ್ಮೂಲ ಹೆಚ್ಚಾಗಲಿಕ್ಕೆ ಆಯವ್ಯಯ ಒಂದು ಪೂರ್ವಭಾವಿ ಸಭೆ ಇದನ್ನು ಏನು ಕರೆದಿದ್ರಿ, ಭಾಳಷ್ಟು ಸಾರ್ವಜನಿಕರು, ಚಿಂತಕರು, ಭಾಳಷ್ಟು ವರ್ತಕರು, ಅದೇ ರೀತಿ ಗೌರವಾನ್ವಿತ ನಗರಸಭಾ ಸದಸ್ಯರು ನಮ್ಮ ನಗರಸಭಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ನಡೆದಿದ್ದಾಯಿತು. ಅದೇ ರೀತಿ ಆಯವ್ಯಯದ ವಿಚಾರ ಸುಮಾರು ಏನು ನಗರಸಭೆಗೆ ಆದಾಯ ಹೆಚ್ಚಿಸುವಂಥ ನಿಟ್ಟಲ್ಲಿ ಹಲವಾರು ಅಂಗಡಿಗಳ, ಮಾಳಿಗೆಗಳ ನಗರಸಭೆಯಿಂದ ಏನು ಕುಂಠಿತ ಆಗಿದೆ, ಸಂಪನ್ಮೂಲ ಬರೋವಂಥದ್ದನ್ನು ಅದ್ರ ಬಗ್ಗೆ ಭಾಳ ಹೆಚ್ಚು ವಿಚಾರ ಆಯಿತು. ಅದೇ ರೀತಿ 48 ಅಂಗಡಿಗಳೇನಿತ್ತು ಆ ವಿಚಾರನೂ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು. ಅದನ್ನು ಒಂದು ಮಹಿಳಾ PG ಮಾಡೋವಂಥದ್ದನ್ನು, ಅದೇ ರೀತಿ ಒಂದು ಕೃಷ್ಣ ಡಾಕ್ಸ್ ಹತ್ರ ಏನಿದೆ ಅದು ಕೂಡ 2 ಹಾಲ್ ಇದೆ, ಅದನ್ನು ಕೂಡ PG ಮಾಡಬೇಕು, ಸಂಪನ್ಮೂಲ ಹೆಚ್ಚು ಬರುತ್ತೆ ಅಂಥೇಳಿ ಅದ್ರ ಬಗ್ಗೆನೂ ಭಾಳ ಚರ್ಚೆ ನಡೀತು. ಅದೇ ರೀತಿ ಇನ್ನು MG ರಸ್ತೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಒಂದು ನಗರಸಭೆ ಆಸ್ತಿ ಬಗ್ಗೆನೂ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು. BB ರಸ್ತೆಯಲ್ಲಿ ಒಂದು ಆಸ್ತಿ ಬಗ್ಗೆನೂ ಚರ್ಚೆ ನಡೀತು. ನಗರಸಭೆ ಹೊಸ ನಗರಸಭಾ ಮಾಡಬೇಕು ಅಂತೇಳಿ ಏನು ಹಲವಾರು ವರ್ಷಗಳಿಂದ ಏನು 2 ಕೋಟಿ ಅನುದಾನ ಏನು ಅಭಿವೃದ್ಧಿ ಆಗದಿರ ಇತ್ತು ಅದ್ರ ಬಗ್ಗೆನೂ ಬಹಳಷ್ಟು ಜನ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದು ಸಿಟಿಜನ್ ಕ್ಲಬ್ ಸುಮಾರು ಇದುವರೆಗೂ ಒಂದು 5 ಕೋಟಿಗಿಂತ ಹೆಚ್ಚು ವೆಚ್ಚ ಆಗಿದೆ ಆ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡೋದಕ್ಕೆ. ನಮ್ಮ ಹತ್ರ ಇರೋವಂಥ ಏನು 2 ಕೋಟಿ ಇದೆ ಅದರಲ್ಲಿ ರಿನೋವೇಷನ್ ಮಾಡಿಕೊಂಡು ಒಂದು ಹಾರ್ಟ್ ಆಫ್ ಸಿಟಿ ಇದ್ದಂಗೆ ಇರುತ್ತೆ ಚಿಕ್ಕಬಳ್ಳಾಪುರದಲ್ಲಿ, ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಅದ್ರ ಬಗ್ಗೆ ಕೂಡ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು.
ಮುಂದಿನ ದಿನಗಳಲ್ಲಿ ಈ ಚಿಕ್ಕಬಳ್ಳಾಪುರದಲ್ಲಿ ಸಂಪನ್ಮೂಲ ಹೆಚ್ಚಾಗಿ ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ರೀತಿ ಅನುಮಾನ ಬೇಡ. ತುಂಬ ಅಚ್ಚುಕಟ್ಟಾಗಿ ತುಂಬ ದೂರದೃಷ್ಟಿ ಇಟ್ಕೊಂಡು ಆಡಳಿತ ಮಾಡಬೇಕು ಅಂದ್ಕೊಂಡಿದ್ವಿ. ಅದೇ ರೀತಿ ಆಯವ್ಯಯ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಪ್ರತಿಯೊಬ್ಬರ ಸಹಕಾರ ಅವಶ್ಯಕತೆ ಇದೆ. ಊರಿನ ಜನತೆ ಆರೋಗ್ಯ ಅವರು ಸುಂದರವಾಗಿ ಸಂತೋಷವಾಗಿ ಪ್ರತಿ ಊರೆಲ್ಲ ಅಚ್ಚುಕಟ್ಟಾಗಿ ಇರಲಿಕ್ಕೆ ನಾವು ಸಂಪೂರ್ಣ ಕಟ್ಟುಬದ್ಧಾಗಿ ಆಡಳಿತ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲರ ಸಹಕಾರ ಅವಶ್ಯಕತೆ ಇದೆ. ನಮ್ಮ ಚಿಕ್ಕಬಳ್ಳಾಪುರ ನಗರ ಜನತೆಯ ಯೋಗಕ್ಷೇಮ ಆರೋಗ್ಯ ವಿಚಾರ, ಅದೇ ರೀತಿ ನಗರಸಭೆ ಸಂಪನ್ಮೂಲ ಹೆಚ್ಚಾಗಲಿಕ್ಕೆ ಆಯವ್ಯಯ ಒಂದು ಪೂರ್ವಭಾವಿ ಸಭೆ ಇದನ್ನು ಏನು ಕರೆದಿದ್ರಿ. ಭಾಳಷ್ಟು ಸಾರ್ವಜನಿಕರು, ಚಿಂತಕರು, ಭಾಳಷ್ಟು ವರ್ತಕರು, ಅದೇ ರೀತಿ ಗೌರವಾನ್ವಿತ ನಗರಸಭಾ ಸದಸ್ಯರು ನಮ್ಮ ನಗರಸಭಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ನಡೆದಿದ್ದಾಯಿತು. ಅದೇ ರೀತಿ ಆಯವ್ಯಯದ ವಿಚಾರ ಸುಮಾರು ಏನು ನಗರಸಭೆಗೆ ಆದಾಯ ಹೆಚ್ಚಿಸುವಂಥ ನಿಟ್ಟಲ್ಲಿ ಹಲವಾರು ಅಂಗಡಿಗಳ ಮಾಳಿಗೆಗಳ ನಗರಸಭೆಯಿಂದ ಏನು ಕುಂಠಿತ ಆಗಿದೆ, ಸಂಪನ್ಮೂಲ ಬರೋವಂಥದ್ದನ್ನು ಅದ್ರ ಬಗ್ಗೆ ಭಾಳ ಹೆಚ್ಚು ವಿಚಾರ ಆಯಿತು. ಅದೇ ರೀತಿ 48 ಅಂಗಡಿಗಳೇನಿತ್ತು ಆ ವಿಚಾರನೂ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು. ಅದನ್ನು ಒಂದು ಮಹಿಳಾ PG ಮಾಡೋವಂಥದ್ದನ್ನು, ಅದೇ ರೀತಿ ಒಂದು ಕೃಷ್ಣ ಡಾಕ್ಸ್ ಹತ್ರ ಏನಿದೆ ಅದು ಕೂಡ 2 ಹಾಲ್ ಇದೆ, ಅದನ್ನು ಕೂಡ PG ಮಾಡಬೇಕು, ಸಂಪನ್ಮೂಲ ಹೆಚ್ಚು ಬರುತ್ತೆ ಅಂಥೇಳಿ ಅದ್ರ ಬಗ್ಗೆನೂ ಭಾಳ ಚರ್ಚೆ ನಡೀತು. ಅದೇ ರೀತಿ ಇನ್ನು MG ರಸ್ತೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಒಂದು ನಗರಸಭೆ ಆಸ್ತಿ ಬಗ್ಗೆನೂ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು. BB ರಸ್ತೆಯಲ್ಲಿ ಒಂದು ಆಸ್ತಿ ಬಗ್ಗೆನೂ ಚರ್ಚೆ ನಡೀತು. ನಗರಸಭೆ ಹೊಸ ನಗರಸಭಾ ಮಾಡಬೇಕು ಅಂಥೇಳಿ ಏನು ಹಲವಾರು ವರ್ಷಗಳಿಂದ ಏನು 2 ಕೋಟಿ ಅನುದಾನ ಏನು ಅಭಿವೃದ್ಧಿ ಆಗದಿರ ಇತ್ತು ಅದ್ರ ಬಗ್ಗೆನೂ ಬಹಳಷ್ಟು ಜನ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದು ಸಿಟಿಜನ್ ಕ್ಲಬ್ ಸುಮಾರು ಇದುವರೆಗೂ ಒಂದು 5 ಕೋಟಿಗಿಂತ ಹೆಚ್ಚು ವೆಚ್ಚ ಆಗಿದೆ ಆ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡೋದಕ್ಕೆ. ನಮ್ಮ ಹತ್ರ ಇರೋವಂಥ ಏನು 2 ಕೋಟಿ ಇದೆ ಅದರಲ್ಲಿ ರಿನೋವೇಷನ್ ಮಾಡಿಕೊಂಡು ಒಂದು ಹಾರ್ಟ್ ಆಫ್ ಸಿಟಿ ಇದ್ದಂಗೆ ಇರುತ್ತೆ ಚಿಕ್ಕಬಳ್ಳಾಪುರದಲ್ಲಿ, ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಅದ್ರ ಬಗ್ಗೆ ಕೂಡ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು. ಮುಂದಿನ ದಿನಗಳಲ್ಲಿ ಈ ಚಿಕ್ಕಬಳ್ಳಾಪುರದಲ್ಲಿ ಸಂಪನ್ಮೂಲ ಹೆಚ್ಚಾಗಿ ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ರೀತಿ ಅನುಮಾನ ಬೇಡ. ತುಂಬ ಅಚ್ಚುಕಟ್ಟಾಗಿ ತುಂಬ ದೂರದೃಷ್ಟಿ ಇಟ್ಕೊಂಡು ಆಡಳಿತ ಮಾಡಬೇಕು ಅಂದ್ಕೊಂಡಿದ್ವಿ. ಅದೇ ರೀತಿ ಆಯವ್ಯಯ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಪ್ರತಿಯೊಬ್ಬರ ಸಹಕಾರ ಅವಶ್ಯಕತೆ ಇದೆ. ಊರಿನ ಜನತೆ ಆರೋಗ್ಯ ಅವರು ಸುಂದರವಾಗಿ ಸಂತೋಷವಾಗಿ ಪ್ರತಿ ಊರೆಲ್ಲ ಅಚ್ಚುಕಟ್ಟಾಗಿ ಇರಲಿಕ್ಕೆ ನಾವು ಸಂಪೂರ್ಣ ಕಟ್ಟುಬದ್ಧಾಗಿ ಆಡಳಿತ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲರ ಸಹಕಾರ ಅವಶ್ಯಕತೆ ಇದೆ.